ಬೋಗಸ್ ಅಲ್ಟಿಮೇಟ್ ಸೊಲ್ಯೂಷನ್ ಚುನಾವಣಾ ಆಯೋಗದ ತಲೆ ಮೇಲೆ ಏನೋ ಒಂದಷ್ಟು ದೊಡ್ಡ ಚಪ್ಪಡಿ ಹೇಳಕ್ಕೆ ಹೋಗಿದ್ದಾರೆ, ಒಂದು ಕಲ್ಲು ಎಸಿತಾ ಇದ್ದಾರೆ, ಒಂದು ಆರೋಪ ಮಾಡ್ತಾ ಇದ್ದಾರೆ ಅಂತ ಬಂದಾಗ ಇಮ್ಮಿಡಿಯೇಟ್ ಆಗಿ ಚುನಾವಣಾ ಆಯೋಗ ಕಂಡುಕೊಂಡಿರ್ತಕ್ಕಂತಹ ಒಂದು ಸಣ್ಣ ಸೊಲ್ಯೂಷನ್, ಮೀಸು ದೊಡ್ಡ ತಪ್ಪಿಸ್ಕೊಂಡ 1000 ವರ್ಷ ಆಯಿಸು ಅಂತಾರಲ್ಲ, ಅದರ ರೂಪವಾಗಿ ಮತಪತ್ರ ಬಂದಿದೆಯಾ ಇಲ್ಲಿ? ಅಲ್ಲ, ಚುನಾವಣಾ ಆಯೋಗ ಇದು ಕೊಟ್ಟಿರತಕ್ಕಂಥದ್ದಲ್ಲ, ರಾಜ್ಯ ಸರ್ಕಾರ ಕರ್ನಾಟಕದ ರಾಜ್ಯ ಚುನಾವಣಾ ಆಯೋಗ ಮಾಡಿರ್ತಕ್ಕಂಥದ್ದು. ನಿಮ್ಮ ಪ್ರಕಾರ ಅಲ್ಟಿಮೇಟ್ ಸೊಲ್ಯೂಷನ್ ಇದು ಮತಪತ್ರ? ಆಬ್ವಿಯಸ್ ಆಗಿ, ಯಾಕೆ ಅಂತ ಅಂದ್ರೆ ಈಗ ಬೂತ್ ಕ್ಯಾಪ್ಚರ್ ಸಾಧ್ಯನೇ ಇಲ್ಲ. ಇನ್ ಕೇಸ್ ಸಾಧ್ಯ ಆದ್ರೂ, ಯಾಕಂದ್ರೆ ನೀವ್ ಹೇಳಿದ್ರಲ್ಲ ನೀವು, ಸೊ ಒಂದು ಸರಿಯ ಬೂತ್ ಹೋಯ್ತು ಅಂತ ಹೇಳಿದ್ರೆ ಸ್ಟ್ರಾಂಗ್ ರೂಮ್ ಅಲ್ಲಿ ಇಲ್ಲಿ ಮತಪತ್ರಗಳೆಲ್ಲ ಹಾಕಿರುವಂತ ಬಾಕ್ಸ್ ಬಿಟ್ಬಿಟ್ಟು ಒಂದೊಂದು ಬೂತ್ ಅಲ್ಲಿ ಎಷ್ಟು ಓಟ್ ಆಗಿದೆ, ಹೆಂಗ್ ಬರಕ್ ಸಾಧ್ಯ? ಅಲ್ಲ, ಹೆಂಗೆ ಸಾಧ್ಯ? ಒಂದು ಸರಿ ಫಿಲ್ ಮಾಡಿದ್ಮೇಲೆ ಅಲ್ಲಿರ್ತಕ್ಕಂಥ CC ಕ್ಯಾಮ್ರಾ ಪಬ್ಲಿಕ್ ಡೊಮೈನ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಇಲ್ಲಿ ಎಲ್ಲೆಲ್ಲಿ ಏನು ಒಂದು ಸ್ಟ್ರಾಂಗ್ ರೂಮ್ ಅಲ್ಲಿ ಒಳಗಡೆ ಎಂಟ್ರ್ ಒಂದ್ಸರಿ ಲಾಕ್ ಮಾಡಿ ಹೊರಗಡೆ ಮತಪತ್ರ ಬಂದ್ರೆ ಇದೇನು ಮತಪತ್ರ ಬಂದ್ರೆ 90% 95% ಕರಪ್ಷನ್ ಕಮ್ಮಿ ಆಗ್ತದೆ. ಎಲೆಕ್ಷನ್ ಕರಪ್ಷನ್ ಇದೆಯಲ್ಲ, ಆ ಎಲೆಕ್ಷನ್ ಕರಪ್ಷನ್ ಕಮ್ಮಿ ಆಗ್ತದೆ. ಏನೀಗ ಭ್ರಷ್ಟಾಚಾರದ ವಿರುದ್ಧ ಎಲೆಕ್ಷನ್ ಕಮಿಷನ್ ವಿರುದ್ಧ ನಾವೇನು ಇದನ್ನ ಮಾಡ್ತಾ ಇದೀವಿ, ಸೊ ಅದು 90% ಕಮ್ಮಿ, 90-95% ಕಮ್ಮಿ ಆಗ್ತದೆ. ಅಕ್ರಮ ಹೇಳಿದಿರಿ ಎಲೆಕ್ಷನ್ ಕಮಿಷನ್ ಮೇಲೆ, ಭ್ರಷ್ಟಾಚಾರ ನೀವು ಹೇಳಿಲ್ಲ, ಆರೋಪ ಮತ್ ಬೇರೆ ಅಲ್ಲ, ಭ್ರಷ್ಟಾಚಾರನೇ ಬೇರೆ, ಚುನಾವಣಾ ಅಕ್ರಮ ಅದು ಬೇರೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಎಲೆಕ್ಟ್ರಲ್ ಬಾಂಡ್ಸ್, ಅದು ನಾನು ಬರ್ತಾ ಇಲ್ಲ. ನಾನು ಏನು ಚುನಾವಣಾ ಆಯೋಗ ಇವತ್ತು ಚುನಾವಣಾ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಲೋಪದೋಷಗಳಿದೆಯಲ್ಲ, ಅದು ಒಂದು 95% ಕಮ್ಮಿ ಆಗ್ತದೆ. ಬಿಹಾರದ ಬಗ್ಗೆ ಮಾತಾಡಿದ್ರಿ, ರಾಹುಲ್ ಗಾಂಧಿ ಬಿಹಾರ ಚುನಾವಣೆ ಆಯ್ತು, ರಿಸಲ್ಟ್ ಬಂತು, ರಾಹುಲ್ ಗಾಂಧಿ ಏನು ಮಾತಾಡಲಿಲ್ಲ. ಈಗ ಈ ಕಡೆ ಮಹಾರಾಷ್ಟ್ರದ್ದು ಪಾಲಿಕೆ ಚುನಾವಣೆ ಇಲ್ಲ, ಇನ್ನೊಂದು ಆಯ್ತು, ಅದ್ರದ್ದು ಮುಗೀತು, ರಿಸಲ್ಟ್ ಅದ್ರ ಬಗ್ಗೆ ಏನು ಮಾತಾಡಲ್ಲ. ಇನ್ ನೆಕ್ಸ್ಟ್ ರಾಹುಲ್ ಗಾಂಧಿ ಇನ್ಯಾವಾಗ BBMP ಎಲೆಕ್ಷನ್ ಅಲ್ಲಿ ಜಯನಗರದಲ್ಲಿ, ರಾಜಾಜಿನಗರದಲ್ಲಿ ಓಡಾಡ್ತಾರೆ? ಅಲ್ಲ, ಕೇಳಿಸ್ಕೊಳ್ಳಿ, ರಾಹುಲ್ ಗಾಂಧಿ ಒಂದ್ ನಿಮಿಷ ಕೊಡಿ, ನಾನು ಎರಡು ವಿಚಾರ ಒಂದ್ ನಿಮಿಷ. ಬಿಜೆಪಿ ಅವರು ಒಂದು ಹೊಸದಾಗಿ ಒಂದು ಟ್ರೆಂಡ್ ಶುರು ಮಾಡವ್ರೆ. ಏನು ಅಂತಂದ್ರೆ, ನಾವು ತ್ರಿವೆಂಡ್ರಮ್ ಅಲ್ಲಿ ನಾವು ಬಿಜೆಪಿ ಫಸ್ಟ್ ಟೈಮ್ ಬೆದ್ಬಿಟ್ಟಿದೀವಿ ಅಂತೇಳಿ ಇಡೀ ತಮಿಳ್ನಾಡು, ಕೇರಳದಲ್ಲಿ ಏನು ಗುಂಡಾತ್ರ ಮಾಡಿದ್ದಾರೆ. ಅದ್ರ ಬಗ್ಗೆ ಅವ್ರಿಗೆ ಬೇಜಾರಿಲ್ಲ, ಕೇವಲ ಒಂದೇ ಒಂದು ಗೆದ್ದಿರೋದ್ರ ಬಗ್ಗೆ ಅವರು ಹೆಮ್ಮೆ ಇದೆ. ಅವ್ರು ಯಾಕೆ ಅಂತಂದ್ರೆ ಯಾವಾಗ ಅಲ್ಲ, ಪುರಸಭೆ ಅಲ್ಲ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, 5 ಪುರಸಭೆಗಳಲ್ಲಿ ಬಿಜೆಪಿನೇ ಇದ್ದಿದ್ದು, ನಾವೆಲ್ಲ ಇದ್ದಿದ್ದು, ಬಿಜೆಪಿನೇ ಇದ್ದಿದ್ರು, ಆದ್ರೂ ಗೆದ್ರು. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಬಿಟ್ಟಕ್ಕೆ ನಮ್ದು ಕಾಂಗ್ರೆಸ್ ಪಕ್ಷ ಇರಲಿಲ್ಲ. ಒಂದ್ ನಿಮಿಷ, ಆ ಬಿಜೆಪಿಯವರ ವಕ್ತಾರರು ಬಿಡಿ ಅದು. ಸೊ ಈ ಬಿಜೆಪಿಯವರು ಏನು ಈ 5 ಗೆದ್ದಿದ್ದಾರೆ, ಬಿಜೆಪಿಯವರು ಗೆದ್ದಿದ್ದಾರೆ, 5 ಗೆದ್ದಿದ್ದಾರೆ. ಅದನ್ನ ನಾವು 5 ಎಲೆಕ್ಷನ್ ಅಲ್ಲ, 3 ಲೋಕಲ್ ಇದನ್ನ ಗೆದ್ವಲ್ಲ ನಾವು, ಅಸೆಂಬ್ಲಿಯನ್ನ. ಬಿಜೆಪಿ ಇದ್ದಂತ 3 ಜಿಲ್ಲೆಗಳಲ್ಲಿ ಬಿಜೆಪಿ ಮುಕ್ತ ಜಿಲ್ಲೆ ಏನ್ ಮಾಡಿದೀವಿ ನಾವು. ಬಳ್ಳಾರಿ ಇರ್ಬೋದು, ಇದರಲ್ಲಿ ರಾಮನಗರ ಇರ್ಬೋದು, ಈ 3 ಜಿಲ್ಲೆಗಳಲ್ಲಿ ಬಿಜೆಪಿ ಶಾಸಕರನ್ನ ಸೋಲ್ತಿದ್ದೇವೆ. ಅವ್ರು 5 ಗೆದ್ದಿದ್ದಾರೋ, 2 ಗೆದ್ದಿದ್ದಾರೋ, ಇಡೀ ದೇಶಕ್ಕೆ ಕೇಳಿಸುವಂತೆ ಜೋರಾಗಿ ಹೇಳಿ, ಅದು ಜೋರಾಗಿ ಬರುವಂತೆ ನೋಡ್ಕೋತಾರೆ. ನೀವು 3 ಜಿಲ್ಲೆ ಗೆದ್ದವರು ಈ ತರ ಮೂಗರ ತರ ಇದ್ರೆ ಅದಕ್ಕೆ ಅವ್ರು ನೋಡೇ ಮಾಡ್ತೀರಾ ನೀವು? ಬೇಜಾರ್ ಮಾಡ್ಕೊಂಡು ಡ್ರಮ್ ಬಾರ್ಸ್ಬೇಡಿ ಅಂತಲ್ಲ, ಆ ಡ್ರಮ್ ಬಾರ್ಸುವಂತ ವ್ಯವಸ್ಥೆ ಏನ್ ನಾವ್ ಮಾತಾಡ್ತಾ ಇದೀವಲ್ಲ, ಕೆಲವು ವ್ಯವಸ್ಥೆಗಳು ಈಗೇನು ಗೋಧಿ ಮೀಡಿಯಾಗಳು ಅಂತ ಹೇಳ್ತೀವಲ್ಲ, ಅದನ್ನ ಸ್ಟಾಪ್ ಮಾಡಿದ್ದಾರೆ. ಇನ್ನೊಂದು ಮೊನ್ನೆ ಮಹಾರಾಷ್ಟ್ರದ ವಿಚಾರವಾಗಿ ಆಯ್ತು, ಮೊಬೈಲ್ ಯಾವ ಮೀಡಿಯಾ ಅಲ್ಲ ಹೇಳ್ತೀನಿ, ಅದೆಲ್ಲ ಬರ್ದಾಗಿದೆ. ಅದನ್ನು ಕೂಡ ಕಂಟ್ರೋಲ್ ಮಾಡಿ, ಫೇಸ್ಬುಕ್ ಮತ್ತೆ ಟ್ವಿಟರ್ ಕಂಟ್ರೋಲ್ ಮಾಡ್ತಿದ್ರು. ಅದು ಗಲಾಟೆ ಮಾಡಿದ್ಮೇಲೆ ಈಗ ಸ್ವಲ್ಪ ಕಮ್ಮಿ ಆಗಿದೆ. ಈಗ ಮಹಾರಾಷ್ಟ್ರದ ವಿಚಾರ ಹೇಳ್ತೀನಿ. ಮಹಾರಾಷ್ಟ್ರದಲ್ಲಿ ಏನು ಇಡೀ ಪ್ರಪಂಚದಲ್ಲಿ ಹೈಯೆಸ್ಟ್ ಗೆದ್ಬಿಟ್ಟಿದೀವಿ ಅಂತ ಹೇಳಿ, ಗೆದ್ದಿರೋದು 89, ಫುಲ್ ಮೆಜಾರಿಟಿನೂ ಬಂದಿಲ್ಲ. ಫುಲ್ ಮೆಜಾರಿಟಿ ಎಷ್ಟು? 117 ಗೆಲ್ಬೇಕಾಗಿತ್ತು. 117 ಗೆಲ್ಲೋದಕ್ಕೆ ಅವ್ರು ಗೆದ್ದಿರ್ತಕ್ಕಂಥ 89. ಲಾಸ್ಟ್ ಟೈಮ್ 87 ಗೆದ್ದಿದ್ರು, 24 ಲಾಸ್ಟ್ ಟೈಮ್ 29 ಗೆದ್ದಿದ್ವಿ, ಈ ಸರಿ 24 ಗೆದ್ದಿದ್ವಿ. ಶಿವಸೇನೆಯವರು ಅಷ್ಟೆಲ್ಲ ಡಿವೈಡ್ ಆದ್ರೂ ಕೂಡ ಶಿವಸೇನೆ ಅಲ್ಲ, ಉದ್ಧವ್ ಠಾಕ್ರೆ ಬಿಡಿ ಅದನ್ನ, ಉದ್ಧವ್ ಠಾಕ್ರೆ ಬಣ ಈಗ್ಲೂ 65 ಗೆದ್ದಿದೆ. ಸೊ ಬಿಜೆಪಿ 62 ಗೆದ್ದಿದೆ, ಸರಿ 82 ಗೆದ್ದಿರೋದನ್ನ 89 ಗೆದ್ದಿರೋದಕ್ಕೆ ಅದನ್ನು ಅದು ಮುಖ್ಯಮಂತ್ರಿ ಇದ್ರು ಕೂಡ ಗೆದ್ದಿರೋದನ್ನ ಗೆದ್ದಿದ್ದೀವಿ ಅಂತ ಹೇಳಿ ಗೋಲ್ಸ್ ಏನು ಒಂದು ಗೋಬಲ್ ಸೇರಿ ಒಂದು ಸುಳ್ಳನ್ನ 100 ಸರಿ ಹೇಳ್ಬಿಟ್ರೆ ಸತ್ಯ ಆಗ್ತದೆ ಅಂತ ಹೇಳಿ ಸುಳ್ಳು ಜಾಸ್ತಿ ದಿನ ಉಳಿಯಲ್ಲ.